ನಮಸ್ಕಾರ ಕರ್ನಾಟಕದ ಜನತೆಗೆ. ನಾನು ಸರ್ವಧರ್ಮ ಸಮಾಜ ಸೇವಕನಾಗಿರುವ ಹನುಮಂತ ಕೋಟೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಮ್ಮ ಮಾನ್ವಿಯಲ್ಲಿ ಸುಮಾರು ಜನಗಳು ದಪ್ಪವಾಗಿದ್ದೀನಿ, ತೆಳ್ಳಗಾಗಬೇಕಂತೇಳಿ ನ್ಯೂಟ್ರಿಷನ್ ಹರ್ಬಲ್ ಲೈಫ್ ಜ್ಯೂಸ್ ಕುಡಿತಾ ಇವತ್ತು ಭಾಳಷ್ಟು ಜನ ನಮ್ಮ ಮಾನ್ವಿಯಲ್ಲಿ ತಮ್ಮ ಪ್ರಾಣಕ್ಕೆ ಹಾನಿ ಉಂಟು ಮಾಡಿಕೊಂಡು ಎಷ್ಟೋ ಜನ ಮರಣ ಹೊಂದಿದ್ದಾರೆ. ಅದರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತನಾಗಿರುವ ಈರಣ್ಣ, ಇವರು ಉಪೇಂದ್ರ ಅಂತ ಕರೆಯಲ್ಪಡ್ತಾರೆ. ಈರಣ್ಣ ಉಪೇಂದ್ರ ಇವರು ಮಡಿವಾಳರು. ಸಣ್ಣ ಸಣ್ಣ ಮಕ್ಕಳಿದ್ದಾವೆ ಈ ವ್ಯಕ್ತಿಗೆ. ಇವತ್ತು ನೋಡಿ, ನ್ಯೂಟ್ರಿಷನ್ ಹರ್ಬಲ್ ಲೈಫ್ ಕುಡಿಯೋದ್ರ ಮೂಲಕ ಫುಡ್ ಪಾಯ್ಸನ್ ಆಗಿ ಇವತ್ತು ಅಕಾಲಿಕ ಮರಣ ಹೊಂದಿದ್ದಾನೆ. ಮಾನ್ವಿಯಲ್ಲಿ ನಾನು ಹೇಳೋದಿಷ್ಟೇ, ದಯವಿಟ್ಟು ಯಾವುದಾದ್ರೂ ಒಂದು ವಸ್ತುವನ್ನು ಪರ್ಚೇಸ್ ಮಾಡುವಾಗ 100 ಸಾರಿ ಆಲೋಚನೆ ಮಾಡ್ತೀವಿ. ನಮ್ಮ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡದೆ ಯಾರೋ ಹೇಳಿದ್ದಾರೆ ಎಂದು ಈ ನ್ಯೂಟ್ರಿಷನ್ ಹರ್ಬಲ್ ಲೈಫನ್ನು ಕುಡಿದು ಪ್ರಾಣ ಕಳ್ಕೊಳ್ಳೋದು ಸೂಕ್ತವಾದದ್ದಲ್ಲ. ಈಗೆಲ್ಲ ನೋಡ್ತಾ ಇರ್ಬೋದು, ಈ ಮಾಧ್ಯಮದ ಮೂಲಕ ಈ ನ್ಯೂಟ್ರಿಷನ್ ಬಗ್ಗೆ ಜನಜಾಗೃತಿ ಮಾಡ್ತಾ ಇದ್ದಾರೆ. ಅವರೇನೋ ತೆಳ್ಳಗಾಗ್ಬಿಡ್ತೀಯ ಹಂಗೆ ಹಿಂಗೆ ಅಂತ ಹೇಳಿದಾಗ ನೀವು ಅದನ್ನು ನಂಬಿಬಿಟ್ಟು ಈ ನ್ಯೂಟ್ರಿಷನ್ ಹರ್ಬಲ್ ಲೈಫ್ ಕುಡಿತಾ ಇದ್ದೀರಾ. ದಯವಿಟ್ಟು 100 ಸಾರಿ ಆಲೋಚನೆ ಮಾಡಿ. ನಿಮ್ಮ ಕುಟುಂಬದಲ್ಲಿ ನೀವೇ ಜವಾಬ್ದಾರರಾಗಿರ್ತೀರ, ನೀವೇ ಕುಟುಂಬಕ್ಕೆ ಭಾಳಷ್ಟು ಆಧಾರವಾಗಿ ಸ್ತಂಭವಾಗಿರ್ತೀರ. ಆಲೋಚನೆ ಮಾಡಿ. ನ್ಯೂಟ್ರಿಷನ್ ಹರ್ಬಲ್ ಲೈಫ್ ಕುಡಿಯುವಾಗ ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಅಂತ ನಾನು ಸಾಮಾಜಿಕ ಜಾಲತಾಣದ ಮೂಲಕ ಸಮಸ್ತ ನನ್ನ ಮಾನ್ವಿ ತಾಲೂಕು ಜನತೆಗೆ ನಾನು ಒಂದೆರಡು ಸಂದೇಶಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ನ್ಯೂಟ್ರಿಷನ್ ಹರ್ಬಲ್ ಲೈಫ್ ಕುಡಿಬೇಡಿ. ಕುಡಿದು ನಾವು ಜಲ್ದಿ ಸಣ್ಣ ಆಗ್ಬೇಕಂತೇಳಿ ನೀವೇನಾದರೂ ಅದನ್ನು ಹಿಂಬಾಲಿಸಿದರೆ ನಿಮ್ಮ ಪ್ರಾಣಕ್ಕೆ ಹಾನಿ ಉಂಟಾಗಬಹುದು. ದಯವಿಟ್ಟು ಆಲೋಚಿಸಿ ನಿಮ್ಮ ಕುಟುಂಬದ ಕಡೆ, ನಿಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರ್ತಕ್ಕಂಥ ನೀವೇ ಈ ರೀತಿ ನಿರ್ಲಕ್ಷ್ಯ ವಹಿಸಬೇಡಿ. ಜೈ ಭೀಮ್.